ಇವತ್ತು ಇಡೀ ದಿನ ನಮ್ಮ ಪಕ್ಷದ ಸಂಘಟನೆಗೆ ಇವತ್ತು ಇಡೀ ಸರ್ಕಾರ ಪಕ್ಷ ತೊಡ್ಕೊಂಡಿದೆ. ಬೆಳಗ್ಗೆ 12 ಗಂಟೆಗೆ ಭಾರತ್ ಜೋಡೋ ಭವನದಲ್ಲಿ ನಮ್ಮ ಎಲ್ಲ ಶಾಸಕರು, ಮಂತ್ರಿಗಳು, ಕೆಪಿಸಿಸಿ ಆಫೀಸರ್ಸು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಫ್ರಂಟ್ಲಿನ ಅಧ್ಯಕ್ಷರು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದವರು, ಮಾಜಿ ಶಾಸಕರು, ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಇಷ್ಟು ಜನರನ್ನ ನಾವು ಆಹ್ವಾನಿಸಿ ಏನು ಮೊನ್ನೆ ಗಾಂಧಿ ಭಾರತದ ಕಾರ್ಯಕ್ರಮ ಸಂದರ್ಭದಲ್ಲಿ ಏನು 100 ವರ್ಷದ ನಂತರ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಇತಿಹಾಸದ ಹಿನ್ನೆಲೆಯಲ್ಲಿ ಆ 100 ವರ್ಷದ ಆಚರಣೆ ಸಂಭ್ರಮ ಏನು ವರ್ಕಿಂಗ್ ಕಮಿಟಿ ತೀರ್ಮಾನ ಮಾಡಿತ್ತು, ಆ ಸಂದೇಶವನ್ನ ಚರ್ಚೆ ಮಾಡಿ ಅವತ್ತು ಆಕಸ್ಮಿಕವಾಗಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಂತ ಮನಮೋಹನ್ ಸಿಂಗ್ ಅವರು ನಿಧನ ಆದಂಥ ಹಿನ್ನೆಲೆಯಲ್ಲಿ ನಾವು ಮುಂದೂಡಿದು. ಸೊ ಆ ಕಾರ್ಯಕ್ರಮವನ್ನು 21ನೇ ತಾರೀಕಿಗೆ ನಾವು ನಿಗದಿ ಮಾಡಿದ್ದಾರೆ AICC ಅವರು. ಅದು AICC ಕಾರ್ಯಕ್ರಮ. ಆ ವಿಚಾರವಾಗಿ ಪೂರ್ವವಾಗಿ ನೀವು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ನಾವು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಇಡೀ ಕ್ಷೇತ್ರದ ರಾಜ್ಯದ ಎಲ್ಲ 24 ಕ್ಷೇತ್ರದಲ್ಲೂ ಕೂಡ ಕನಿಷ್ಠ 100 ಜನ ನಾಯಕರುಗಳು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ನಾವು ತಿಳಿಸಿದ್ದೇವೆ. ಕಾರಣ ಅಂದ್ರೆ ಎಲ್ಲ ಕಡೆಯಿಂದ ಪ್ರತಿನಿಧಿಗಳು ಆ ಐತಿಹಾಸಿಕವಾದಂತಹ ಸಭೆಗೆ ಬರಬೇಕು. ತಮಗೂ ಕೂಡ ನಾವೆಲ್ಲ ಆಹ್ವಾನವನ್ನು ಕಳಿಸ್ಕೊಡ್ತೇವೆ. ತಾವು ಕೂಡ ಆ ಒಂದು ಐತಿಹಾಸಿಕವಾದಂತಹ ಸಭೆಗೆ ತಾವು ಬರಬೇಕು. ತಾವೆಲ್ಲ ಕೂಡ ಬಂದಿದ್ರಿ, ಅದು ಕೂಡ ಬಹಳ ಚೆನ್ನಾಗಿ ಕೆಲವು ಪ್ರಚಾರ ಕೂಡ ತಾವೆಲ್ಲ ಮಾಡಿದ್ರಿ ಅನ್ನೋದು ನಮಗೆ ಬಹಳ ಸಂತೋಷ ಕೂಡ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಯಾರು ಏನೇನು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಅದನ್ನು ಮುಂದುವರಿಸ್ತಾರೆ. ಯಾವ್ಯಾವ ಸಮಿತಿಗಳನ್ನು ನಾವು ನೇಮಕ ಮಾಡಿದ್ದೋ ಆ ಸಮಿತಿಗಳು ಅವು ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು 15ನೇ ತಾರೀಕು 16ನೇ ತಾರೀಕು ಹಬ್ಬ ಇರಲಿ ಏನೇ ಇರಲಿ ಎಲ್ಲ ಒಂದೊಂದು ಕ್ಷೇತ್ರಗಳಿಗೆ 2 ಕ್ಷೇತ್ರಗಳಿಗೆ ಹೋಗಿ ಪ್ರವಾಸ ಮಾಡಿ ಒಂದು ಸಮಿತಿಗಳ ಒಂದು ಸಭೆಯನ್ನ ಪೂರ್ವಭಾವಿ ಸಭೆಯನ್ನ ನಡೆಸುವಂತ ವ್ಯವಸ್ಥೆಯನ್ನ ಸೂಚನೆಯನ್ನ ಕೊಟ್ಟಿದ್ದೇವೆ. ವಿಶೇಷವಾಗಿ ಕಿತ್ತೂರು ಕರ್ನಾಟಕಕ್ಕೆ ನೀನು ಒಪ್ಕೊಂಡಿದ್ದಂಥ ಮಂತ್ರಿಗಳು ಮತ್ತು ಕೆಲವು ಶಾಸಕರು ಪ್ರತಿ ಕ್ಷೇತ್ರಕ್ಕೂ ಹೋಗಿ ಅಲ್ಲೂ ಕೂಡ ಸಂಘಟನೆ ಮಾಡಿ ಅಲ್ಲೂ ಮಾಧ್ಯಮ ಗೋಷ್ಠಿಯನ್ನ ನಡೆಸಿಸಿ ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ತಮಗೀಗಾಗಲೇ ಗೊತ್ತಿರುತ್ತೆ, ಈ ಒಂದು ಐತಿಹಾಸಿಕವಾದಂತಹ ಸಮಾವೇಶಕ್ಕೆ ಜೈ ಬಾಬು, ಜೈ ಭೀಮ್, ಜೈ ಸಂವಿಧಾನ ಈ ಹೆಸರಿನಲ್ಲಿ ಆ ಸಮಾವೇಶವನ್ನ ಈಗಾಗಲೇ ನಮ್ಮ ಸಿದ್ಧತೆ ಈಗಾಗಲೇ ಪ್ರಾರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಇದಲ್ಲದೆ ನಮ್ಮ AICC ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಸಾಹೇಬರು ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ವರ್ಷ 2025 ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ದಿಸ್ ಇಸ್ ಎ ಇಯರ್ ಆಫ್ ಆರ್ಗನೈಸೇಷನ್ ಅನ್ನೋದು ಒಂದು ಸಂದೇಶವನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ತೀರ್ಮಾನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ದಿ ಎಂಟೈರ್ ಆರ್ಗನೈಸೇಷನ್ ಆಫ್ ದಿ ಸ್ಟೇಟ್, including the block, including the frontal organization and every section of all the groups of the cells and departments, ಎಲ್ಲ ಬ್ಲಾಕ್ಗಳು, ಜಿಲ್ಲಾ ಕಾಂಗ್ರೆಸ್ಗಳು ಎಲ್ಲೆಲ್ಲಿ ಡಿಫೆಂಡ್ ಆಗಿದೆ, ಯಾರು ಬಹಳ ವರ್ಷದಿಂದ ಉಳ್ಕೊಂಡಿದ್ದಾರೆ, ಹೊಸ ಯುವ ಪೀಳಿಗೆನ ತರಬೇಕು ಅನ್ನೋ ದೃಷ್ಟಿಯಿಂದ ಈಗ ನೇಮಕ ಮಾಡಲಿಕ್ಕೆ ನಮಗೆ ಟೈಮ್ ಬೌಂಡ್ 3 months ಒಳಗಡೆ ಸ್ಟಾರ್ಟಿಂಗ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್ ಲೆವೆಲ್, ತಾಲೂಕ್ ಲೆವೆಲ್, ಅಸೆಂಬ್ಲಿ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಕಡೆ ಕೂಡ ಒಂದು ಪ್ರತ್ಯೇಕವಾದಂಥ ಹೊಸ ಸಮಿತಿಯನ್ನು ರಚನೆ ಮಾಡಬೇಕು. ಅದೇ ರೀತಿ ನಮ್ಮ ಆಲ್ ಫ್ರಂಟಲ್ ಆರ್ಗನೈಸೇಷನ್ಸ್ ಮತ್ತು ಡಿಪಾರ್ಟ್ಮೆಂಟಲ್ಲೂ ಕೂಡ ಹೊಸದಾಗಿ ಒಂದು ಸಮಿತಿಗಳನ್ನು ರಚನೆ ಮಾಡಿ ಹೊಸ ಕಾರ್ಯರೂಪಕ್ಕೆ ಕೊಟ್ಟು
ಮುಂದಿನ ದಿನಗಳಿಗೆ ಪಕ್ಷ ಬಲವರ್ಧನೆ ಮಾಡಲಿಕ್ಕೆ ಏನು ಒಂದು ಹೊಸ ಸಂವಿಧಾನದಲ್ಲಿ ನಮ್ಮ ಪಕ್ಷದ ಸಂವಿಧಾನದಲ್ಲಿ ತೀರ್ಮಾನ ಮಾಡಿದ್ದಾರೆ. ಉದಯಪುರ ಸೆಷನ್ನಲ್ಲಿ ಏನು ಘೋಷಣೆ ಆಗಿದೆ ಅದಂತೆ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ ಎಲ್ಲರೂ ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ. ಇದಾದ ಮೇಲೆ ಈಗ ಸಾಯಂಕಾಲ ತಮ್ಮನ್ನು ಮಾತಾಡಿ ಹೋದ್ಮೇಲೆ ಇದಾದ್ಮೇಲೆ ನಮ್ಮ ಶಾಸಕಾಂಗ ಸಭೆ ಕೂಡ ಇದೆ. ಅಲ್ಲೂ ಕೂಡ ಅನೇಕ ವಿಚಾರಗಳನ್ನು ನಾವೆಲ್ಲ ಅಲ್ಲಿ ಚರ್ಚೆಯನ್ನು ಕೂಡ ಮಾಡಿ ಎಲ್ಲ ಶಾಸಕರಿಗೆ ಇದು ಮುಖ್ಯವಾಗಿ ಇವತ್ತು ನಡೆಸಿದಂಥ ಸಭೆ ಇಟ್ ಈಸ್ ಆನ್ ಅಕೌಂಟಬಿಲಿಟಿ. ಯಾರ್ಯಾರು ಏನೇನು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಯಾರಿಗೆ ಪಾಪ ಕಷ್ಟ ಇದೆ, ಯಾರಿಗೆ ರೆಸ್ಟ್ ಬೇಕು, ಬೇರೆ ಕೆಲಸಗಳಿದೆ ಅವೆಲ್ಲ ಕೂಡ ನಾವು ಪಾಪ ಅವಕಾಶವನ್ನು ರೆಸ್ಟ್ ತೆಗೆದುಕೊಳ್ಳಲಿಕ್ಕೆ ಬೇರೆ ಕೆಲಸ ಮಾಡಿ ಕೂಡ ಅವಕಾಶವನ್ನು ಮಾಡಿಕೊಟ್ಟು ಯಾರು ಆಸಕ್ತಿಯಿಂದ ದುಡಿತಾರೆ ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಆ ದೃಷ್ಟಿಯಿಂದ ನೀವೆಲ್ಲ ಸಿದ್ಧತೆ ಮಾಡಿಕೊಡ್ಬೇಕು, ನಮಗೆ ವರದಿಯನ್ನು ಕೊಡಬೇಕು ಅಂತೇಳಿ ನಾವು ಬೆಳಗ್ಗೆ ತಿಳಿಸಿದ್ದೇವೆ. ಈಗ ನಮ್ಮ ಪದಾಧಿಕಾರಿಗಳ ಸಭೆ ಪ್ರತ್ಯೇಕವಾಗಿ ಬೆಳಗ್ಗೆ ಮುಖ್ಯಮಂತ್ರಿಗಳು ಮುಖಂಡತ್ವದಲ್ಲಿ ಆ ಸಭೆ ನಡೀತು, ಎಲ್ಲ ಮಂತ್ರಿಗಳಿದ್ರು. ಇಲ್ಲಿ ಬಂದ ಬರೀ ನಮ್ಮ ಪದಾಧಿಕಾರಿಗಳು ಮಾತ್ರ ಇಷ್ಟೊತ್ತು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಅವರಿಗೆ ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ. ಈಗ ಇದಾದ ಮೇಲೆ ಒಂದು 5 ನಿಮಿಷ ಈಗಾಗಲೇ ಬೆಳಗ್ಗೆ 2 ಬಾರಿ ನಮ್ಮ ಮಾಧ್ಯಮಕ್ಕೆ ಅವರ ಅನುಬಂಧ ಜನರಲ್ ಸೆಕ್ರೆಟರಿ ಅವರು ಈಗಾಗಲೇ ಮಾತಾಡಿದ್ದಾರೆ. ಆದರೂ ಕೂಡ ತಮ್ಮನ್ನ ನಾನು ಏನು ಹೇಳಬೇಕು ಹೇಳಿದ್ದೀನಿ ಅಂತ ಹೇಳಿದ್ರು. ಆದರೂ ಕೆಲವು ವಿಚಾರಗಳನ್ನ ತಮಗೆ ಏನು ನಡೆದಂಥ ವಿಚಾರಗಳನ್ನ ಕೆಲವು ವಿಚಾರವನ್ನ ಅವರು ತಿಳಿಸ್ತಾರೆ. ಸೊ ತಾವು ಈ ಒಂದು ಗಾಂಧಿ ಭಾರತದ ಏನು ಕಾರ್ಯಕ್ರಮ ಇದೆ, ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮವನ್ನು ಏನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಬಹಳ ದೊಡ್ಡ ಸಂದೇಶವನ್ನ ಇಡೀ ದೇಶಕ್ಕೆ ಕಳಿಸಬೇಕು. ನಾವು ಅವತ್ತಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವ ವಹಿಸಲಿಕ್ಕೆ ಯಾವ ರೀತಿ ಕಾರ್ಯಕ್ರಮ ನಡೀತು ಅದೇ ಜಾಗದಲ್ಲಿ ನಾವು ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನು ಕಾರ್ಯಕಾರಿ ಸಮಿತಿ ಮಾಡಿ ಅನೇಕ ತೀರ್ಮಾನವನ್ನು ಮಾಡಿದ್ರು ಕೂಡ ಈಗಾಗಲೇ ನಾವು ನಮ್ಮ ಮುಖಂಡಗಳಿಗೆ ನಾವು ಚರ್ಚೆಯನ್ನು ಮಾಡಿ ಆ ರೆಸಲ್ಯೂಷನ್ ಬಗ್ಗೆ ಕೂಡ ಎಲ್ಲ ನಾವು ತಿಳಿಸಿದ್ದೇವೆ. ಸೊ ಅದರಿಂದ ಬಹಳ ಇಡೀ ದಿನ ನಮ್ಮ ಪಕ್ಷದ ಸಂಘಟನೆಗೆ ಇಡೀ ಸರ್ಕಾರ ಮತ್ತು ನಮ್ಮ ಪಕ್ಷ ಇವತ್ತು ತೊಡ್ಕೊಂಡು ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಕೂಡ ಕಳಿಸ್ಕೊಡ್ತಾ ಇದ್ದೇವೆ. ಮತ್ತು ಈಗಾಗಲೇ ಅನೇಕ ನಮ್ಮ ACCಯಿಂದ ಯಾಕೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಅನ್ನೋದು ಕೂಡ ಎಲ್ಲರೂ ಕೂಡ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನಾವು ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಅವರ್ ಸುರ್ಜೇವಾಲಾ. ಸೊ ಅವ್ರು ಏನಾದ್ರು ಪ್ರಶ್ನೆ ಕೇಳಿದ್ರೆ ಅದು ಉತ್ತರವನ್ನು ಕೊಡಲಿಕ್ಕೆ ಅವರು ಸಿದ್ಧವಾಗಿದ್ದಾರೆ. ನಾನು ಏನು ಹೇಳಬೇಕು ಹೇಳ್ತೀನಿ. Sir, was there any discussions related to some of the statements made by some of the MLAs related to the as PCC President has told you, the agenda of our 2 meetings held so far and the 3rd meeting of the CLP that will be held very shortly is very simple. Firstly, a Jai Bapu, Jai Bhim, Jai Samvidhan rally will be held on 21st of this month at Belgaum, where it was earlier postponed. The objectives of the rally, the purpose has already been explained in detail to you both by myself and also by PCC President. Number 2, in addition thereto, as PCC President Mr. Shiv Kumar has said, both PCC President, Chief Minister and the party have decided that we are going to have 100 Gandhi Bharat offices across the state of Karnataka, and foundation stone for the same will be laid down by Rahulji and Khadgeji sometimes in February in one go from Bangalore. And we have requested them to allocate a date. One purpose of calling all legislators, ministers and other colleagues of the party was also this, that to create a final edifice and structure, about 74 places odd have been already frozen painstakingly by taking great pain by PCC President out of 100. Rest are now being finalized by our working presidents as also by the party. And third was, this is the year of the organization as decided by CWC in Belgaum. That's why we have decided that as per Raipur
decision, and in accordance with Jodhpur declaration of the party, we are going to now constitute Panchayat level Congress committee, ward level Congress committee, an intermediary Mandal committee, and review all our plans. So the purpose of today's meetings was an organizational trust that is needed, and to prepare ourselves solidly, use these 3 to 6 months to add many if office bearers in responsible positions at grassroots. That's all. I don't want to delve into anything else when nothing else was But discussed. sir, in Sir, Jaipur sir, and Raipur, it was also decided one person, one post. That was also one of the questions. Correct, it was decided. I am not saying it was not decided. And there was a qualifier there that in the exigencies of a situation, the rule can be relaxed. So it can't be followed in breach, but largely, that is in 90% of the cases, it will be one person. Sir, you are the AICC in charge of Karnataka. Your DCM and Pradesh Adhyaksh is exhibiting great cautious and patience while unsavory comments against him are made. One was that Rajanna's attacked Congress leadership saying that he is anti-Dalit. Second is he's asking whether he's asked for properties of DK Shivakumar. What kind of discipline are reigning in the party when comments like these are made in the media? Outright in the media and making comments like this. My friends, you asked this question twice during the day, and you are a very seasoned, sharp, witty, I am now lost for more words, journalist. And you always sort of try to put politicians of all shades in a difficult situation even when there is no case to argue. And I commend you for that. But sir, The only answer to that is BJP is a house in disorder. BJP doesn't even know who their leader is. Yatnal is their leader, Ramesh Jharkioli is their leader, Ashok is their leader, Santosh ji is their leader, Kumar Swamy is their leader, Bommai is their leader. Who is their leader? The problem is there is a fratricidal war going on. If in any party, it is in BJP. They lie in tatters and shambles. And there is an old saying that those who live in glass houses should not throw stones at others. The entire purpose of the noise being created by BJP, which sometimes dawns upon you also, because obviously everybody is influenced by an ecosystem that creates noise. They somehow want to distract attention from their crumbling house and attack the Congress guarantees. They are not attacking either Mr. DK Shivakumar or a particular minister or X or Y. So we will not go into minor distractions. We are like the Arjuna. Whether it is DK Shivakumar ji or whether it is Siddharamaiah ji, they are like the Arjuna. They can only see the eye of the fish, like Arjuna used to do. And what is that eye of the fish? Before elections also I used to use the same phraseology, let me recapitulate, and you used to ask. That eye of the fish was to form a Congress government. Now that it has been formed and Congress guarantees have been implemented, which everybody was skeptical of, including friends of the media. How will you do? Where will you get money from? I used to get 100 questions sitting right here. Now that we have done, the attack of the BJP is on those guarantees. They want to somehow deny people of Karnataka those guarantees. All others are manufactured allegations, and I reject them with the contempt they deserve. Thank you. Sir, any big time to be issued, sir? Sir, explanations are there. Sir, Two senior ministers were absent today, Rajanna and G. Parmeshwar. Can I say Parmeshwarji has been PCC president? He is an organizations man. He has run the party. He knows the discipline of the party. And I have conveyed my sentiments within the party to the other ministers. Sir, last time you have issued a big tax to all the ಎಲ್ಲ ಪತ್ರಕರ್ತರಿಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಪರವಾಗಿ ಧನ್ಯವಾದ.